ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾನೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾ ಶೀರವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಜೇ ಯೇನ ಪ್ರಾದುರಭಾವಿ ಭೂಮಿಬಲಜೆ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ನಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರುನ್ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನೋವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಮನ್ಯಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾಶಾಸ್ತ್ರಂ ಅಸಾಧು ನಿಬಂಧಂ ದತಮಸಾವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸ್ವವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಯೇ ಮದ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮಹೋ ವಿಧಾಯ ನೃಹರೇ ಪ್ರಾಪ್ಯ ಪ್ರಸಾದಂ ಪರಂ
ಪ್ರಾಪುರ್ಯೇ ಕೃತಕೃತ್ಯತಾಂ ಗತಬಲಾ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्ಮಯೇಷು ವ್ಯಾಸೇನ ಧೈರ್ಯಂ ಬುಧಿರೋಪಮೇಯಂ ಮನೋದಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾ ನವಾಮೃತ ಗದಾ ತೀರ್ಥ ತಾಂಡವಾನಿ ವಿಚೀಕೃಪತ ಆರೂಢ ಸಹಸಾ ಯತೀಂದ್ರವದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೇಷು ಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೂತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕಾಂ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈರಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಕ್ಮಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ ನ್ಯಾಯ ಸುಧಾರತಾನ್ ವೇದೇಶ ಮುನಿಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂ ಚ ಸಾಧಕಂ ಮಠಾದಿಪೈರಮಾನಿತಂ ಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ಪೂರ್ವ ಪಕ್ಷಿಗಳು ನಮ್ಮನ್ನು ಕುರಿತು ಹೇಳಿದ್ದಾರೆ, ಯಾವುದೇ ಶಬ್ದಗಳಿಗೆ ಅಂದರೆ ಎಲ್ಲಾ ಶಬ್ದಗಳಿಗೂ ಭಗವಂತನಲ್ಲೇ ರೂಢಿ ಇಲ್ಲ. ಬೇರೆ ಕಡೆಗೆ ಎಲ್ಲ ಶಬ್ದಗಳಿಗೂ ರೂಢಿ ಇದೆ. ಎಲ್ಲ ಶಬ್ದಗಳ ಯೌಗಿಕಾರ್ಥ ಅನ್ನೋಣ ಭಗವಂತನನ್ನ. ಅಂದ್ರೆ ಯೋಗ ಇದೆ, ಯೋಗ ಎಲ್ಲ ಕಡೆಗೂ ಅದನ್ನು ಸಮನ್ವಯ ಮಾಡಬಹುದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ಶಬ್ದಕ್ಕೆ ಯೋಗ ವೃತ್ತಿಯನ್ನು ತೋರಿಸಿ ಈ ಶಬ್ದ ಈ ವ್ಯಕ್ತಿಯನ್ನು ಹೇಳಬಹುದು ಅಂತ ಮಾಡಬಹುದು. ಎಲ್ಲ ಶಬ್ದಗಳಿಗೆ ಯೌಗಿಕವಾಗಿ ಅರ್ಥ ಹೇಳೋದು ಇದು ಎಲ್ಲದಕ್ಕೂ ಸಮಾನ. ರೂಢಿ ವಿಷ್ಣುವಿನಲ್ಲೇ ಅಂಬೋದಿಲ್ಲ, ಬೇರೆ ಕಡೆ ರೂಢಿ ಇದೆ. ಆದ್ದರಿಂದ ನಿಮ್ಮ ಭಗವಂತ ಪರಮಾತ್ಮ ಅಂಬೋನು ಸರ್ವಶಬ್ದ ವಾಚ್ಯ ಅಂತನಬೇಡಿ. ಎಲ್ಲ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲೇನಾಗೋದಿಲ್ಲ ಅಂತ ಪೂರ್ವ ಪಕ್ಷ ಬಂದರೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಅನುವ್ಯಾಖ್ಯಾನ ಶ್ಲೋಕ ನಿನ್ನೆ ಹೇಳಿದ್ದೇವೆ. ಆ ಶ್ಲೋಕವನ್ನು ಹೇಳಿ ಅದರ ಅರ್ಥವನ್ನು ತಿಳಿಯೋಣ. ಇವತ್ತಿನ ಪಾಠವನ್ನು ನೋಡಿ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣ ಸರ್ವಸ್ವ ಸಿದ್ಧಯೇ ಬ್ರಹ್ಮಣೋ ಲಕ್ಷಣಂ ಪ್ರೋಕ್ತಂ
ಶಾಸ್ತ್ರಮೂಲಂ ಯತಸ್ತತಃ. ಏನರ್ಥ ಅದಕ್ಕೆ ನೋಡಿ. ಜನ್ಮಾದ್ಯಸ್ಯೇತಿ ಸೂತ್ರೇಣ ಓಂ ಜನ್ಮಾದ್ಯಸ್ಯೇತಃ ಓಂ ಈ ಎರಡನೆಯ ಸೂತ್ರದಿಂದ ಗುಣ ಸರ್ವಸ್ವ ಸಿದ್ಧಯೇ, ಗುಣ ಸರ್ವಸ್ವ ಸಿದ್ಧಿಗಾಗಿ ಅಂದರೆ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವ ಸಿದ್ಧಿಗಾಗಿ, ಭಗವಂತನಿಗೆ ಗುಣಪೂರ್ಣತ್ವದ ಸಿದ್ಧಿಗಾಗಿ ಬ್ರಹ್ಮಣ ಲಕ್ಷಣಂ ಪ್ರೋಕ್ತಂ, ಪರಮಾತ್ಮನ ಲಕ್ಷಣವನ್ನು ಹೇಳಿದ್ದಾರೆ ಎರಡನೇ ಸೂತ್ರದಲ್ಲಿ. ಅದರ ಮೊದಲನೇ ಸೂತ್ರದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸವು, ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತಂದಾಗ ಆ ಬ್ರಹ್ಮ ಅಂದ್ರೆ ಯಾರ್ರೀ? ಅವನು ಜಿಜ್ಞಾಸನೆ ಯಾಕೆ ಮಾಡಬೇಕು ಅಂತಂದರೆ ಗುಣಪರಿಪೂರ್ಣನಾದ್ದರಿಂದ ಅವನ ಜಿಜ್ಞಾಸವನ್ನೇ ಮಾಡಬೇಕು. ಬ್ರಹ್ಮ ಹೇಗೆ ಗುಣಪರಿಪೂರ್ಣ ಅಂದ್ರೆ ಸಕಲ ಜಗಜ್ಜನ್ಮಾದಿ ಕಾರಣಕರ್ತ ಬ್ರಹ್ಮ, ಸಮಸ್ತ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಕಾರಣಕರ್ತೃ. ಆದ್ದರಿಂದ ಆ ಭಗವಂತ ಗುಣಪರಿಪೂರ್ಣ, ಗುಣಪರಿಪೂರ್ಣನಾದ ಪರಮಾತ್ಮನನ್ನ ಜಿಜ್ಞಾಸ ಮಾಡಬೇಕು. ಇಷ್ಟು ಜನ್ಮಾದ್ಯಸ್ಯೇತಿ ಸೂತ್ರೇಣ ಗುಣ ಸರ್ವಸ್ವ ಸಿದ್ಧಯೇ, ಗುಣ ಸರ್ವಸ್ವ ಸಿದ್ಧಯೇ ಪರಮಾತ್ಮನ ಗುಣಪರಿಪೂರ್ಣತ್ವದ ಸಿದ್ಧಿಗಾಗಿ ಜನ್ಮಾದ್ಯಸ್ಯೇತಿ ಸೂತ್ರೇಣ ಓಂ ಜನ್ಮಾದ್ಯಸ್ಯೇತಃ ಓಂ ಎಂಬ ಎರಡನೆಯ ಸೂತ್ರದಿಂದ ಬ್ರಹ್ಮಣ ಲಕ್ಷಣಂ ಪ್ರೋಕ್ತಂ, ಆ ಪರಮಾತ್ಮನ ಲಕ್ಷಣವನ್ನ ನಾವು ಹೇಳಿದ್ದೇವೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾಕೃತ್ಪಾದರು ವಿವರಣೆ ಮಾಡ್ತಾರೆ ನೋಡಿ ಈ ಶ್ಲೋಕಕ್ಕೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಪ್ರಥಮ ಸೂತ್ರೇ ಬ್ರಹ್ಮ ಶಬ್ದೇನ ಜಿಜ್ಞಾಸ್ಯಸ್ಯ ಸಕಲ ಗುಣಪೂರ್ಣತ್ವಂ ಜೀವಾದಿ ವ್ಯಾವೃತ್ಯರ್ಥಂ ಉಪಾತ್ತಂ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಟೀಕಾಕೃತ್ಪಾದರು ಹೇಳ್ತಾ ಇದ್ದಾರೆ ನೋಡಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಪ್ರಥಮ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಶಬ್ದದ ಅರ್ಥ ಏನು? ಬ್ರಹ್ಮ ಅಂದ್ರೆ ಗುಣಪರಿಪೂರ್ಣ, ಗುಣಪರಿಪೂರ್ಣನಾದ ವ್ಯಕ್ತಿಯ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ಶಬ್ದಕ್ಕೆ ಬ್ರಹ ಬೃಹಿ ರುದ್ಧೌ ಎಂಬ ಧಾತುವಿನ ಅನುಸಾರವಾಗಿ ಬ್ರಹ್ಮ ಅಂದ್ರೆ ಪೂರ್ಣ, ತುಂಬಿದವನು, ಗುಣಗಳಿಂದ ತುಂಬಿದವನು, ಗುಣಪರಿಪೂರ್ಣ ಅಂತ ಬ್ರಹ್ಮ ಶಬ್ದದ ಅರ್ಥ. ಆದ್ರಿಂದ ಬ್ರಹ್ಮ ಶಬ್ದದಿಂದ ಈ ಜಿಜ್ಞಾಸ್ಯನಾದ ವ್ಯಕ್ತಿಯಲ್ಲಿ ಸಕಲ ಗುಣಪರಿಪೂರ್ಣತ್ವ ಹೇಳಲ್ಪಟ್ಟಿದೆ. ಯಾತಕ್ಕೆ ಈ ಗುಣಪರಿಪೂರ್ಣತ್ವ ಹೇಳಲ್ಪಟ್ಟಿದೆ ಅಂದ್ರೆ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮ ಶಬ್ದದಿಂದ ಜೀವನನ್ನು ತಗೋಬಹುದಲ್ಲ. ಜೀವನ ಜಿಜ್ಞಾಸ ಮಾಡೋಣ ಅಂತಂದ್ರೆ ಬ್ರಹ್ಮ ಶಬ್ದದಿಂದ ಜೀವನನ್ನ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ. ಬ್ರಹ್ಮ ಶಬ್ದಕ್ಕೆ ಬೇರೆ ಬೇರೆ ಅಮುಖ್ಯ ವೃತ್ತಿಯಿಂದ ಬೇರೆ ಬೇರೆ ಅರ್ಥಗಳಿದ್ದರೂ ಕೂಡ ಬ್ರಹ್ಮ ಶಬ್ದಕ್ಕೆ ಮುಖ್ಯವಾಗಿ ಗುಣಪರಿಪೂರ್ಣ ಅಂತ ಅರ್ಥ. ಗುಣಪರಿಪೂರ್ಣನಾದವನು ಬ್ರಹ್ಮ. ಗುಣಪರಿಪೂರ್ಣನಾದವನು ಬ್ರಹ್ಮ ಅಂದ ಮೇಲೆ ಈ ಜೀವ ಗುಣಪರಿಪೂರ್ಣ ಅಲ್ಲ. ಜೀವಾದಿವು ವ್ಯಾವೃತ್ಯರ್ಥಂ ಉಪಾತ್ತಂ, ಜೀವಾದಿಗಳ ಜಿಜ್ಞಾಸ ಕೂಡೋದಿಲ್ಲ. ಬ್ರಹ್ಮ ಜಿಜ್ಞಾಸ ಹೇಳಿದ್ದಾರೆ. ಬ್ರಹ್ಮನ ಜಿಜ್ಞಾಸ ಅಂದ್ರೆ ಗುಣಪರಿಪೂರ್ಣನಾದ ವ್ಯಕ್ತಿಯ ಜಿಜ್ಞಾಸ. ಜೀವಾದಿಗಳು ಗುಣಪರಿಪೂರ್ಣರಲ್ಲ, ಆದ್ರಿಂದ ಅವರ ಜಿಜ್ಞಾಸ ಅಲ್ಲ. ಇಲ್ಲಿ ಗುಣಪರಿಪೂರ್ಣನಾದ ಪರಮಾತ್ಮನ ಜಿಜ್ಞಾಸ ಅಂತ ಹೇಳಿದ್ದಾರೆ. ಓಂ ಓಂ ಅಥಾತ ಬ್ರಹ್ಮ ಜಿಜ್ಞಾಸ ಓಂ ಎಂಬ ಪ್ರಥಮ ಸೂತ್ರದಲ್ಲಿ. ಆಮೇಲೆ ಜನ್ಮಾದ್ಯಸ್ಯೇತಃ ಇತಿ ದ್ವಿತೀಯ ಸೂತ್ರೇಣ, ಎರಡನೇ ಸೂತ್ರದಲ್ಲಿ ಏನು ಮಾಡಿದರು? ಜನ್ಮಾದ್ಯಸ್ಯೇತಃ ಓಂ ಎಂಬ ಎರಡನೇ ಸೂತ್ರದಲ್ಲಿ ತತ್ಸಿದ್ಧಯೇ ಅಂದ್ರೆ ಆ ಗುಣಪರಿಪೂರ್ಣತ್ವದ ಸಿದ್ಧಿಗಾಗಿ ಜಗಜ್ಜನ್ಮಾದಿ ಕಾರಣತ್ವಂ ಬ್ರಹ್ಮಣ ಲಕ್ಷಣಂ ಪ್ರೋಕ್ತಂ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಜೀವಾದಿಗಳ ಯಾವ ಜಿಜ್ಞಾಸ ಅಲ್ಲ, ಬ್ರಹ್ಮ ಶಬ್ದದ ಅರ್ಥವಾದ ಗುಣಪರಿಪೂರ್ಣತ್ವ ಉಳ್ಳ ವ್ಯಕ್ತಿಯ ಜಿಜ್ಞಾಸ. ಸರಿ, ಬ್ರಹ್ಮನಿಗೆ ಗುಣಪರಿಪೂರ್ಣತ್ವ ಎಲ್ಲಿದೆ? ಆ ಬ್ರಹ್ಮನಿಗೆ ಗುಣಪರಿಪೂರ್ಣತ್ವ ಹೇಗೆ ಸಿದ್ಧವಾಗುತ್ತದೆ ಅಂದರೆ ಎರಡನೆಯ ಸೂತ್ರದಿಂದ ಓಂ ಜನ್ಮಾದ್ಯಸ್ಯೇತಃ ಓಂ ಎಂಬ ಎರಡನೆಯ ಸೂತ್ರದಿಂದ
ತತ್ಸಿದ್ಧಯೇ, ಆ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವ ಸಿದ್ಧಿಗಾಗೇನೆ ಜಗಜ್ಜನ್ಮಾದಿ ಕಾರಣತ್ವ ಗುಣಪರಿಪೂರ್ಣ ಪರಮಾತ್ಮ ಎಂಬುದನ್ನು ಹೇಳಿದ್ದಾರೆ. ಆ ಗುಣಪರಿಪೂರ್ಣನಾದ ವ್ಯಕ್ತಿ ಅಂದ್ರೆ ಯಾರವನು? ಆ ಬ್ರಹ್ಮನಿಗೆ ಗುಣಪರಿಪೂರ್ಣತ್ವ ಹೇಗೆ ಸಿದ್ಧವಾಗುತ್ತದೆ? ಅವಶ್ಯವಾಗಿ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವ ಹೇಳಬಹುದು. ಯಾಕೆ? ಅವನು ಜಗಜ್ಜನ್ಮಾದಿ ಕಾರಣಕರ್ತ ಆಗಿದ್ದಾನೆ. ಆದ್ದರಿಂದ ಜಗಜ್ಜನ್ಮಾದಿ ಕಾರಣನಾದ್ದರಿಂದ ಅವನು ಗುಣಪರಿಪೂರ್ಣ. ಇದನ್ನು ಹೇಳೋದಕ್ಕಾಗಿ ಎರಡನೆಯ ಸೂತ್ರ ಹೊರಟಿದೆ. ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬ ಎರಡನೆಯ ಸೂತ್ರ. ಇದು ದ್ವಿತೀಯ ಸೂತ್ರೇಣ ತತ್ಸಿದ್ಧಯೇ ಜಗಜ್ಜನ್ಮಾದಿ ಕಾರಣತ್ವಂ ಬ್ರಹ್ಮಣಃ ಲಕ್ಷಣಂ ಪ್ರೋಕ್ತಂ, ಬ್ರಹ್ಮನ ಲಕ್ಷಣವನ್ನು ಹೇಳಿದ್ದಾರೆ ಅಂತ ಅಭಿಪ್ರಾಯ. ಆಮೇಲೆ ಅತಃ, ಅದರಿಂದ ಏನಾಯ್ತು? ಅತಃ ಸೂತ್ರದ್ವಯೇನ, ಈ ಎರಡು ಸೂತ್ರಗಳಿಂದ, ಮೊದಲನೇ ಸೂತ್ರದಲ್ಲಿ ಗುಣಪರಿಪೂರ್ಣನಾದ ಬ್ರಹ್ಮನ ಜಿಜ್ಞಾಸ, ಆ ಗುಣಪರಿಪೂರ್ಣತ್ವ ಸಿದ್ಧಿಗಾಗಿ ಎರಡನೇ ಸೂತ್ರದಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಬ್ರಹ್ಮನ ಲಕ್ಷಣ ಹೇಳಿದ್ದಾರೆ ಅಂದ್ರು. ಅತಃ, ಆದ್ದರಿಂದ ಸೂತ್ರದ್ವಯೇನ, ಈ ಎರಡು ಸೂತ್ರಗಳಿಂದ ಸಾಧ್ಯತೆಯ ಸಾಧಕತೆಯ ಚ ಆನಂದಾದಿ ಸಕಲ ಗುಣಪೂರ್ಣತ್ವಂ ಜಗಜ್ಜನ್ಮಾದಿ ಕಾರಣತ್ವಂಚ ಪ್ರಕೃತಂ. ಹಾಗಾದ್ರೆ ಪ್ರಥಮ ಸೂತ್ರ ದ್ವಿತೀಯ ಸೂತ್ರ, ಈ ಎರಡು ಸೂತ್ರಗಳಿಂದ ಯಾವ ವಿಷಯ ಪ್ರಸಕ್ತವಾಯಿತು? ಇಲ್ಲಿ ಏನು ಹೇಳಲ್ಪಟ್ಟಿತು ಅಂತಂದ್ರೆ ನೋಡಿ, ಏನ್ ಹೇಳಲ್ಪಟ್ಟಿತು ಅಂತಂದ್ರೆ ಸಾಧ್ಯವಾದದ್ದು ಆನಂದಾದಿ ಸಕಲ ಗುಣ ಪರಿಪೂರ್ಣತ್ವ. ಆನಂದಾದಿ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಬ್ರಹ್ಮ ಅಂತ ಸಾಧನೆ ಮಾಡಬೇಕಾಗಿದೆ. ಅಂದ್ರೆ ಗುಣ ಪರಿಪೂರ್ಣತ್ವ ಇದು ಸಾಧ್ಯ. ಈ ಗುಣ ಪರಿಪೂರ್ಣತ್ವ ಎಂಬ ಸಾಧ್ಯವನ್ನು ಸಾಧನೆ ಮಾಡೋ ಹೇತು ಯಾವುದಪ್ಪ? ಸಾಧನ ಅಂದ್ರೆ ಜಗಜ್ಜನ್ಮಾದಿ ಕಾರಣತ್ವ ಅಂಬುದು. ಅಂದ್ರೆ ಜಗಜ್ಜನ್ಮಾದಿ ಕಾರಣತ್ವಾತ್ ಬ್ರಹ್ಮ ಗುಣ ಪರಿಪೂರ್ಣಂ ಇತ್ಯರ್ಥ. ಅನುಮಾನ ಇದ್ದ ಹಾಗೆ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಹೇತುವಿನಿಂದ ಸಾಧನೆಯಿಂದ ಗುಣ ಪರಿಪೂರ್ಣತ್ವ ಎಂಬ ಸಾಧ್ಯವನ್ನು ಸಾಧನೆ ಮಾಡ್ತಾ ಇದ್ದೇವೆ ಅಂತಾಯಿತು. ಒಟ್ಟು ಈ ಎರಡು ಸೂತ್ರಗಳಲ್ಲಿ ಪ್ರಕೃತವಾದ ವಿಷಯ ಅಂತ ಅಭಿಪ್ರಾಯ. ಇದನ್ನೇ ವಿವೃತಂಚಯೇತತ್ ಪೂರ್ವಂ ಅಸ್ಮಾಭಿಹಿ, ಈ ವಿಚಾರವನ್ನೇ ನಾವು ಹಿಂದೆ ವಿಶೇಷವಾಗಿ ವಿಸ್ತಾರ ಮಾಡಿದ್ದೇವೆ. ಗೊತ್ತಾಯ್ತೇನು? ಜನ್ಮಾಧಿಕರಣದಲ್ಲಿ ಎಲ್ಲ ವಿಚಾರವನ್ನು ನಾವು ವಿಸ್ತಾರವಾಗಿ ಹೇಳಿದ್ದೇವೆ. ಏತತ್ ವಿವೃತಂಚ ಪೂರ್ವಂ ಅಸ್ಮಾಭಿಹಿ, ಇಷ್ಟು ನಾವು ಹೇಳಿದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಗುಣಪರಿಪೂರ್ಣತ್ವ ಸಾಧ್ಯ, ಜಗಜ್ಜನ್ಮಾದಿ ಕಾರಣತ್ವ ಹೇತು, ಅಂದ್ರೆ ಗುಣಪರಿಪೂರ್ಣತ್ವ ಜಗಜ್ಜನ್ಮಾದಿ ಕಾರಣತ್ವ ಎರಡರ ಮಧ್ಯದಲ್ಲಿ ಸಾಧ್ಯ ಸಾಧನ ಭಾವ ಉಂಟು ಅಂದ್ರೆ ಸಾಧ್ಯ ಸಾಧನ ಭಾವ ಉಂಟು ಅಂತ ಹೇಳಿದ್ವಿ. ಅದು ಹೇಗೆ ಸಾಧ್ಯ ಸಾಧನ ಭಾವ ಅಂತ ಪ್ರಶ್ನೆ. ಜಗಜ್ಜನ್ಮಾದಿ ಕಾರಣತ್ವದಿಂದ ಗುಣಪರಿಪೂರ್ಣತ್ವ ಸಾಧನೆ ಮಾಡ್ಲಿಕ್ಕೆ ಹೇಗಾಗ್ತದೆ? ಯಾಕೆ ನೋಡಿ, ಗುಣಪರಿಪೂರ್ಣತ್ವವಾಗಲಿ ಜಗಜ್ಜನ್ಮಾದಿ ಕಾರಣತ್ವವಾಗಲಿ ಇವೆರಡೂ ಶಾಸ್ತ್ರಗಮ್ಯ, ಪ್ರತ್ಯಕ್ಷದಿಂದ ಕಾಣಿಸೋದಿಲ್ಲ, ಅನುಮಾನದಿಂದ ತಿಳಿಯೋದಿಲ್ಲ. ಎರಡೂ ಶಾಸ್ತ್ರಗಮ್ಯವೇ, ಅಂದ್ರೆ ಪ್ರಮಾಣಗಳಿಂದಲೇ ಸಿದ್ಧವಾಗಬೇಕು. ಶಾಸ್ತ್ರ ಬಿಟ್ಟು ಬೇರೆ ಪ್ರಮಾಣಗಳು ಹೇಳೋ ಹಾಗಿಲ್ಲ. ಗುಣಪರಿಪೂರ್ಣತ್ವ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಇವುಗಳನ್ನು ಸಾಧನೆ ಮಾಡಲಿಕ್ಕೆ ಶಾಸ್ತ್ರ ಬಿಟ್ಟು ಬೇರೆ ಪ್ರಮಾಣಗಳು ಇಲ್ಲ. ಹಾಗಾದರೆ ಗುಣಪರಿಪೂರ್ಣತ್ವ ಎಂಬ ಧರ್ಮವಾಗಲಿ ಜಗಜ್ಜನ್ಮಾದಿ ಕಾರಣತ್ವ ಎಂಬುದಾಗಲಿ ಎರಡೂ ಶ್ರುತಿಯಿಂದಲೇ ಪ್ರಸಿದ್ಧವಾಗಿವೆ. ಎರಡೂ ಶ್ರುತಿಯಿಂದಲೇ ಪ್ರಸಿದ್ಧವಾಗಿವೆ. ಪ್ರತ್ಯಕ್ಷ ಅನುಮಾನಗಳಿಂದ ಎರಡೂ ಅಪ್ರಸಿದ್ಧ. ಅಂದ್ರೆ ಎರಡೂ ಸಮಾನವಾಗಿವೆ ಅಂತ ಕೆಲವರ ಪ್ರಶ್ನೆ. ಟಿಪ್ಪಣಿಯಲ್ಲಿ ಈ ಪ್ರಶ್ನೆ ಮಾಡ್ಕೊಂಡು ಉತ್ತರ ಹೇಳಿದ್ದಾರೆ. ಅಂದ್ರೆ ಗುಣಪರಿಪೂರ್ಣತ್ವ ಮತ್ತು ಜಗಜ್ಜನ್ಮಾದಿ ಕಾರಣತ್ವ ಈ ಎರಡರ ಮಧ್ಯದಲ್ಲಿ ಸಾಧ್ಯ ಸಾಧನ ಭಾವ ಹೇಗೆ? ಸಾಧ್ಯ ಸಾಧನ ಭಾವ ಅಂದ್ರೆ ಏನ್ರಿ? ಧೂಮದಿಂದ ಅಗ್ನಿಯನ್ನ ಸಾಧನೆ ಮಾಡೋದು. ಧೂಮ ಇರೋದ್ರಿಂದ ಅಗ್ನಿ ಇದೆ ಅಂತ ಸಾಧನೆ ಮಾಡುತ್ತೇವೆ ನಾವು. ಪ್ರತ್ಯಕ್ಷದಿಂದ ಧೂಮ ಕಾಣಿಸ್ತದೆ, ಆಮೇಲೆ ಆ ಧೂಮವನ್ನು ನೋಡಿ ನಾವು ಅಗ್ನಿ ಇದೆ ಅಂತ ಸಾಧನೆ ಮಾಡ್ತೀವಿ. ಸಾಧ್ಯ ಸಾಧನ ಭಾವ ಹೇಳ್ತೇವೆ. ಹಂಗೆ ಜಗಜ್ಜನ್ಮಾದಿ ಕಾರಣತ್ವ ಕಣ್ಣಿಗೆ ಕಾಣಿಸ್ತದೇನು? ಕಾಣಿಸಲ್ಲ. ಅನುಮಾನದಿಂದ ತಿಳಿಯಲ್ಲ. ಜಗಜ್ಜನ್ಮಾದಿ ಕಾರಣತ್ವವನ್ನು ಕೂಡ ನಾವು ಶಾಸ್ತ್ರದಿಂದಲೇ ತಿಳಿಯಬೇಕು. ಪರಮಾತ್ಮನಿಗೆ
ಅದೇ ರೀತಿ ಗುಣಪರಿಪೂರ್ಣತ್ವವನ್ನು ಕೂಡ ಶಾಸ್ತ್ರದಿಂದ ಮಾತ್ರ ತಿಳಿಯಬೇಕು. ಶ್ರುತಿಯಿಂದ ಪ್ರಸಿದ್ಧ ಅಂಬೋದರಲ್ಲಿ ಎರಡು ಧರ್ಮಗಳು ಸಮಾನ, ಗುಣಪರಿಪೂರ್ಣತ್ವ, ಜಗಜ್ಜನ್ಮಾದಿ ಕಾರಣತ್ವ. ಅನುಮಾನ ಮತ್ತು ಪ್ರತ್ಯಕ್ಷದಿಂದ ಅವು ಪ್ರಸಿದ್ಧವಾಗಿಲ್ಲ ಅಂಬೋದು ಅವು ಎರಡೂ ಸಮಾನ. ಗುಣಪರಿಪೂರ್ಣತ್ವ, ಜಗಜ್ಜನ್ಮಾದಿ ಕಾರಣತ್ವ ಎರಡರ ವಿಷಯದಲ್ಲಿಯೂ ಸಮಾನ. ಅಂದ ಮೇಲೆ ಜಗಜ್ಜನ್ಮಾದಿ ಕಾರಣತ್ವದಿಂದ ಗುಣಪರಿಪೂರ್ಣತ್ವವನ್ನು ಸಾಧನೆ ಮಾಡುವ ಬಗೆ ಹೇಗೆ, ಎರಡರ ಮಧ್ಯದಲ್ಲಿ ಸಾಧ್ಯ ಸಾಧನ ಭಾವ ಹೇಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಹೌದು, ಗುಣಪೂರ್ಣತ್ವ ಇದು ಶ್ರುತಿ ಪ್ರಸಿದ್ಧವೇ, ಶ್ರುತಿ ಪ್ರಸಿದ್ಧವೇ. ಹಾಗಾದರೆ ಕೇವಲ ಶ್ರುತಿಯಿಂದ ಪ್ರಸಿದ್ಧವಾಗಿ ಬಿಟ್ರೆ ಗುಣಪರಿಪೂರ್ಣನಾದ ಬ್ರಹ್ಮನ ಜಿಜ್ಞಾಸ, ಜಗತ್ತಿನಲ್ಲಿ ಹಾಗಾದ್ರೆ ಗುಣಪರಿಪೂರ್ಣತ್ವ ಎಂಬುದು ಎಲ್ಲಿಯೂ ಪ್ರಸಿದ್ಧವೇ ಆಗಿಲ್ಲ, ಅದು ಅಸಂಭಾವಿತವಾದ ಧರ್ಮ. ಹಾಗಾದರೆ ಶಾಸ್ತ್ರ ಬಿಟ್ಟು ಬೇರೆ ಯಾವುದರಿಂದಲೂ ಸಿದ್ಧವಾಗದ, ಅನುಭವಕ್ಕೆ ಬರದೇ ಇರತಕ್ಕಂತಹ ಗುಣಪರಿಪೂರ್ಣತ್ವ ಬ್ರಹ್ಮನಿಗೆ ಹೇಳ್ಬಿಟ್ರೆ, ಯಾರಲ್ಲಿಯೂ ಇಲ್ಲದ ಗುಣಪರಿಪೂರ್ಣತ್ವ ಬ್ರಹ್ಮನಿಗೆ ಹೆಂಗ್ರೆ ಇದು ಗುಣಪರಿಪೂರ್ಣತ್ವ ಅಸಂಭಾವಿತ ಅಂತ ಪ್ರಶ್ನೆ ಬರುತ್ತದೆ. ಈ ರೀತಿ ವೇದ ಬಿಟ್ಟು ಬೇರೆ ರೀತಿ ವಿಚಾರ ಮಾಡಿದರೆ ಗುಣಪರಿಪೂರ್ಣತ್ವ ಪರಮಾತ್ಮನಲ್ಲಿ ಅಸಂಭಾವಿತ ಅಂತ ಶಂಕೆ ಬರುತ್ತದೆ. ಆದ್ದರಿಂದ ಅಸಂಭಾವಿತವಾದ ಗುಣಪರಿಪೂರ್ಣತ್ವವನ್ನ ಪರಮಾತ್ಮನಲ್ಲಿ ಯುಕ್ತಿಯಿಂದ ಸಮರ್ಥನೆ ಮಾಡಬೇಕಾಗಿದೆ. ಮೊದಲು ಯುಕ್ತಿಯಿಂದ ಅದನ್ನು ಸಮರ್ಥನೆ ಮಾಡಬೇಕಾಗಿದೆ. ಆ ಯುಕ್ತಿಯಿಂದ ಸಾಧನೆ ಮಾಡಬೇಕಾದ ಗುಣಪರಿಪೂರ್ಣತ್ವವನ್ನ ಹಾಗಾದ್ರೆ ಯಾವ ಯುಕ್ತಿಯಿಂದ ಸಾಧನೆ ಮಾಡಬೇಕು ಪ್ರಶ್ನೆ ಬರ್ತದೆ. ಗುಣಪರಿಪೂರ್ಣತ್ವ ಎಂಬ ಯುಕ್ತಿ ಯಾವ ಯುಕ್ತಿಯಿಂದ ಸಾಧನೆ ಮಾಡಬೇಕ್ರಿ ಅಂದ್ರೆ, ಶ್ರುತಿ ಪ್ರಸಿದ್ಧವಾದ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಯುಕ್ತಿಯಿಂದ ನಾವು ಸಾಧನೆ ಮಾಡಬೇಕು. ಯುಕ್ತಿ ಅನುಗೃಹೀತವಾಯಿತು ಅಂದರೆ ಗುಣಪರಿಪೂರ್ಣತ್ವ ಕೇವಲ ಶ್ರುತಿಯಿಂದ ಮಾತ್ರ ಪ್ರಸಿದ್ಧವಾದದ್ದಲ್ಲ, ಜಗಜ್ಜನ್ಮಾದಿ ಕಾರಣತ್ವ ಎಂಬ ಯುಕ್ತಿಯಿಂದಲೂ ಕೂಡ ಅದು ಅನುಗೃಹೀತವಾಯಿತು. ಆದ್ದರಿಂದ ಸಕಲ ಗುಣಪರಿಪೂರ್ಣತ್ವಕ್ಕೆ ಸಾಧಕವಾದ ಯುಕ್ತಿ ಅಂದರೆ ಜಗಜ್ಜನ್ಮಾದಿ ಕಾರಣತ್ವ. ಯುಕ್ತಿಯಿಂದ ಗುಣಪೂರ್ಣತ್ವ ಸಾಧನೆ ಮಾಡಬೇಕು. ಯಾವ ಯುಕ್ತಿಯಿಂದ ಅಂದ್ರೆ ಜಗಜ್ಜನ್ಮಾದಿ ಕಾರಣತ್ವ. ಆ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಯುಕ್ತಿ ಹೇಗೆ ಸಿದ್ಧ ಆಗಿದೆ? ಮೊದಲು ಶ್ರುತಿಯಿಂದ ಸಿದ್ಧವಾಗಿದೆ. ಹೌದು, ಶ್ರುತಿಯಿಂದ ಸಿದ್ಧವಾದ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಯುಕ್ತಿಯಿಂದ ಗುಣಪೂರ್ಣತ್ವವನ್ನ ನಾವು ಸಾಧನೆ ಮಾಡುತ್ತೇವೆ. ಈಗ ಗುಣಪರಿಪೂರ್ಣತ್ವ ಎಂಬ ಧರ್ಮ ಇದು ಕೇವಲ ಶ್ರುತಿಯಿಂದ ಮಾತ್ರ ಪ್ರಸಿದ್ಧವಾದದ್ದಲ್ಲ, ಯುಕ್ತಿ ಅನುಗೃಹೀತವೂ ಆಗಿದೆ. ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಿಂಗದಿಂದಲೂ ಗುಣಪೂರ್ಣತ್ವವನ್ನು ಸಾಧನೆ ಮಾಡಬಹುದು ಅಂತ ಹೇಳಿದಂತಾಯಿತು. ಆದ್ದರಿಂದ ಗುಣಪೂರ್ಣತ್ವ, ಜಗಜ್ಜನ್ಮಾದಿ ಕಾರಣತ್ವ ಈ ಎರಡರ ಮಧ್ಯದಲ್ಲಿ ಅವಶ್ಯವಾಗಿ ಸಾಧ್ಯ ಸಾಧನ ಭಾವ ಉಂಟು ಎಂಬುದನ್ನ ಟಿಪ್ಪಣಿಕಾರರು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ. ಕಿಮತೋ ಯದ್ದೇವಂ ಇತ್ಯತಃ ಆಹ ಶಾಸ್ತ್ರ ಮೂಲಮಿತಿ. ಇದರ ಮೇಲೆ ಪ್ರಶ್ನೆ ಬಂತು, ಏನು ಮುಂದೇನಾಯ್ತು? ಸರಿ, ಪರಮಾತ್ಮನಿಗೆ ಗುಣಪೂರ್ಣತ್ವ ಸಿದ್ಧವಾಗುವುದಕ್ಕಾಗಿ ಜನ್ಮಾದ್ಯಸ್ಯ ಯತಃ ಓಂ ಎಂಬ ಎರಡನೇ ಸೂತ್ರದಿಂದ ಆ ಬ್ರಹ್ಮನ ಲಕ್ಷಣ ಹೇಳಿದ್ದಾರೆ ಅಂತ ನೀವೆಲ್ಲ ಅಂದ್ರಿ. ಪ್ರಕೃತದಲ್ಲಿ ಸಂಬಂಧಪಟ್ಟ ವಿಷಯ ಏನು? ಕಿಮತೋ ಯದ್ದೇವಂ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೂರ್ವ ಪಕ್ಷಿಗಳು. ನಾವೇನ್ ಹೇಳಿದ್ದೇವೆ? ನಿಮ್ಮ ಬ್ರಹ್ಮ ಸಕಲ ಶಬ್ದ ವಾಚ್ಯ ಅಂತೇನಲ್ಲ ಅಂತಂದಿರಿ. ಇದಕ್ಕೇನು ಸಂಬಂಧ ಅಂದ್ರೆ ಅದಕ್ಕೆ ಶಾಸ್ತ್ರ ಮೂಲಂ ಯತಸ್ತತಃ ಏನು ಹೇಳ್ತಾ ಇದ್ದಾರೆ ನೋಡಿ. ಒಟ್ಟು ಪರಮಾತ್ಮನಿಗೆ ಎರಡು ವಿಧವಾದ ಧರ್ಮಗಳನ್ನು ಈಗ ಹೇಳಿದ್ದಾರೆ, ಲಕ್ಷಣಗಳನ್ನು: ಗುಣಪೂರ್ಣತ್ವ, ಜಗಜ್ಜನ್ಮಾದಿ ಕಾರಣತ್ವ. ಈ ಗುಣಪರಿಪೂರ್ಣನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಎಂಬ ವಿಷಯದಲ್ಲಿ ಏನ್ ಪ್ರಮಾಣ ಏನ್ರೆ? ನೀವೇನಂದ್ರೆ ಜಗಜ್ಜನ್ಮಾದಿ ಕಾರಣನಾದ್ದರಿಂದ ಈ ಪರಮಾತ್ಮನೇ ಗುಣಪರಿಪೂರ್ಣ, ಅವನ ಜಿಜ್ಞಾಸ ಮಾಡಬೇಕು ಅಂದ್ರಿ. ಈ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಯುಕ್ತಿ ರುದ್ರಾದಿಗಳಲ್ಲಿಯೂ ಹೇಳಬಹುದಲ್ಲ ಅಂದ್ರೆ ಅಲ್ಲ. ಜಗಜ್ಜನ್ಮಾದಿ ಕಾರಣನಾದವನು ಪರಬ್ರಹ್ಮನೇ ಎಂಬುದಕ್ಕೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಮೂಲಂ ಯತಸ್ತತಃ. ಯತಃ ಯಾವ ಕಾರಣ? ಶಾಸ್ತ್ರ ಮೂಲಂ. ಪರಬ್ರಹ್ಮನೇ ಗುಣಪರಿಪೂರ್ಣ.
ಯಾಕೆ? ಆ ಪರಬ್ರಹ್ಮ ಮಾತ್ರ ಜಗಜ್ಜನ್ಮಾದಿ ಕಾರಣ. ಮುಖ್ಯವಾಗಿ ಪರಬ್ರಹ್ಮನೇ ಜಗಜ್ಜನ್ಮಾದಿ ಕಾರಣ. ಆದ್ರಿಂದ ಅವನೇ ಗುಣ ಪರಿಪೂರ್ಣ, ಅವನ ಜಿಜ್ಞಾಸವನ್ನೇ ಮಾಡಬೇಕು. ಆದ್ದರಿಂದ ಶಾಸ್ತ್ರ ಮಾತ್ರ ಪ್ರಮಾಣ ಈ ವಿಚಾರದಲ್ಲಿ. ಗೊತ್ತಾಯ್ತಾ? ರುದ್ರಾದಿಗಳು ಕೂಡ ಜಗಜ್ಜನ್ಮಾದಿ ಕಾರಣರಾಗಿದ್ದಾರೆ ಅಂತ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಯನ್ನು ಪರಿಹಾರ ಮಾಡೋದಕ್ಕಾಗೇನೆ 4ನೇ ಸೂತ್ರದಲ್ಲಿ ಸಕಲ ಶಬ್ದಗಳ ಸಮನ್ವಯವನ್ನ ಹೇಳಿದ್ದಾರೆ. ಅಂದ್ರೆ ಅಭಿಪ್ರಾಯ ಈಗೇನು? ಜಗಜ್ಜನ್ಮಾದಿ ಕಾರಣನಾದ್ದರಿಂದ ಗುಣ ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದ ಆ ಬ್ರಹ್ಮನ ಜಿಜ್ಞಾಸವನ್ನೇ ಮಾಡಬೇಕು. ಹಾಗಾದ್ರೆ ಈ ಗುಣ ಪರಿಪೂರ್ಣತ್ವ ಸಿದ್ಧಿ ಆಗಬೇಕಾದ್ರೆ ಗುಣ ಸರ್ವಸ್ವ ಸಿದ್ಧಯೇ, ಪರಮಾತ್ಮ ಮಾತ್ರ ಗುಣ ಪರಿಪೂರ್ಣ, ಬೇರೆಯವರ ಅಲ್ಲವೇ ಅಲ್ಲ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂದ್ರೆ ಭಗವಂತ ಮಾತ್ರ. ಹಾಗಾದ್ರೆ ಈ ಗುಣ ಪರಿಪೂರ್ಣತ್ವ ಸಿದ್ಧಿ ಆಗಬೇಕಾದ್ರೆ ಅನಿವಾರ್ಯವಾಗಿ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಮಾಡಬೇಕು ಎಂಬ ವಿಚಾರವನ್ನು ಹೇಳಬೇಕಾಗಿದೆ ಮುಂದೆ. ಓಂ ತತ್ವ ಸಮನ್ವಯಾತ್ ಓಂ. ಜಗಜ್ಜನ್ಮಾದಿ ಕಾರಣನಾದ್ದರಿಂದ ಅವನೇ ಗುಣ ಪರಿಪೂರ್ಣ. ಇದು ಶಾಸ್ತ್ರದಿಂದ ಯುಕ್ತಿಯಿಂದ ಸಿದ್ಧವಾಗಬೇಕಾದ ವಿಚಾರ. ಅಂದ ಮೇಲೆ ಅವನು ಗುಣ ಪರಿಪೂರ್ಣ ಅಂತ ಆಗಬೇಕಾದ್ರೆ ಸರ್ವ ಶಬ್ದ ವಾಚ್ಯನಾಗಲೇಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಟೀಕಾಕೃತ್ಪಾದ ವಾಕ್ಯ ನೋಡಿ. ತದುಭಯಂ ಪ್ರಧಾನಂ ಅಪ್ರಧಾನಂ ಚ ಲಕ್ಷಣಂ. ಅಂದ್ರೆ ಪ್ರಧಾನ ಲಕ್ಷಣ ಗುಣ ಪರಿಪೂರ್ಣತ್ವ, ಗುಣಪೂರ್ಣತ್ವ. ಅಪ್ರಧಾನವಾದದ್ದು ಜಗಜ್ಜನ್ಮಾದಿ ಕಾರಣತ್ವ. ಅಂದ್ರೆ ಈ 2 ಪ್ರಧಾನ ಮತ್ತು ಅಪ್ರಧಾನವಾದ ಈ 2 ಲಕ್ಷಣಗಳು ಅನುಮಾನಾದಿನ ಅತಿವ್ಯಾಪ್ತೌ ಶಂಕಿತಾಯ. ಈ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಒಂದು ಲಕ್ಷಣ, ಗುಣಪೂರ್ಣತ್ವ ಎಂಬ ಒಂದು ಲಕ್ಷಣ ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ರಿ. ಬೇರೆ ದೇವತೆಗಳಲ್ಲಿಯೂ ಈ ಲಕ್ಷಣ ಬರಬಹುದಲ್ಲ, ಅತಿವ್ಯಾಪ್ತಿ ಶಂಕೆ ಬಂದರೆ. ಗೊತ್ತಾಯ್ತೋ ಇಲ್ಲ? ಬೇರೆಯವರಲ್ಲಿಯೂ ಕೂಡ ಜಗಜ್ಜನ್ಮಾದಿ ಕಾರಣತ್ವ ಗುಣ ಪರಿಪೂರ್ಣತ್ವ ಇರಬಹುದಲ್ಲ, ಅತಿವ್ಯಾಪ್ತಿ ಬಂತಲ್ಲ ಅಂದ್ರೆ ಅನುಮಾನಾದಿಗಳಿಂದ ಬೇರೆಯವರು ಕೂಡ ಜಗಜ್ಜನ್ಮಾದಿ ಕಾರಣರು ಗುಣ ಪರಿಪೂರ್ಣರು ಅಂತ ನಾವು ಹೇಳ್ತೇವೆ, ಶಂಕೆ ಮಾಡ್ತೇವೆ. ಅಂದ್ರೆ ತನ್ನಿವೃತ್ತ್ಯರ್ಥಂ. ಬೇರೆಯವರು ಕೂಡ ಜಗಜ್ಜನ್ಮಾದಿ ಕಾರಣ ಗುಣ ಪರಿಪೂರ್ಣ ಅಂತ ಆಗೋದಿಲ್ಲ. ಯಾಕೆ? ತೃತೀಯ ಸೂತ್ರೇ ಶಾಸ್ತ್ರ ಮೂಲಂ. ಜಗಜ್ಜನ್ಮಾದಿ ಕಾರಣನಾದವನು ಗುಣಪರಿಪೂರ್ಣನಾದವನು ಬ್ರಹ್ಮ ಮಾತ್ರ ಎಂಬುದಕ್ಕೆ ಶಾಸ್ತ್ರ ಮೂಲಂ, ಶಾಸ್ತ್ರವೇ ಪ್ರಮಾಣವಾಗಿದೆ. ಶಾಸ್ತ್ರೈಕ ಪ್ರಮಾಣ ಮುಕ್ತಂ. ಈ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ. ಬ್ರಹ್ಮ ಮಾತ್ರ ಜಗಜ್ಜನ್ಮಾದಿ ಕಾರಣ, ಅವನು ಮಾತ್ರ ಮುಖ್ಯವಾಗಿ ಗುಣಪರಿಪೂರ್ಣ ಎಂಬ ವಿಷಯದಲ್ಲಿ ಶಾಸ್ತ್ರವೇ ಮುಖ್ಯವಾಗಿ ಪ್ರಮಾಣ. ಶಾಸ್ತ್ರೈಕ ಪ್ರಮಾಣ ಮುಕ್ತಂ. ಶಾಸ್ತ್ರವನ್ನೇ ಪ್ರಮಾಣವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಯತಃ ಯಾವ ಕಾರಣ ಹೀಗೆ ಹೇಳಲ್ಪಟ್ಟಿದೆಯೋ ತತಃ. ಆದ್ದರಿಂದ ಮುಂದೆ ಚತುರ್ಥೇ ಸೂತ್ರೇ ಓಂ ತತ್ವ ಸಮನ್ವಯಾತ್ ಓಂ ಎಂಬ 4ನೇ ಸೂತ್ರದಲ್ಲಿ ಶಾಸ್ತ್ರಸ್ಯ ಅನ್ಯಪರತ್ವ ಶಂಕಾಯಾಂ. ನೀವೇನಂದ್ರೆ ಪರಮಾತ್ಮ ಜಗಜ್ಜನ್ಮಾದಿ ಕಾರಣ, ಆದ್ದರಿಂದ ಅವನೇ ಗುಣ ಪರಿಪೂರ್ಣ, ಈ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣ ಅಂತ ನೀವಂದ್ರಿ. ಈ ಶಾಸ್ತ್ರ ಬೇರೆಯವರಿಗೂ ಜಗಜ್ಜನ್ಮಾದಿ ಕಾರಣತ್ವ ಹೇಳ್ತದಲ್ರಿ? ಪ್ರಶ್ನೆ ಬರಬಹುದು. ರುದ್ರಾದಿ ದೇವತೆಗಳಿಗೂ ಜಗಜ್ಜನ್ಮಾದಿ ಕಾರಣತ್ವ ಅಂಬೋದನ ಶಾಸ್ತ್ರ ಹೇಳ್ತದಲ್ಲ ಅಂತಂದ್ರೆ ಶಾಸ್ತ್ರಸ್ಯ ಅನ್ಯಪರತ್ವ ಶಂಕಾಯ. ಶಾಸ್ತ್ರವೂ ಕೂಡ ಅನ್ಯಪರವಾಗಿದೆ. ರುದ್ರಾದಿಗಳು ಜಗಜ್ಜನ್ಮಾದಿ ಕಾರಣರು ಅಂತ ಶಾಸ್ತ್ರ ಹೇಳುತ್ತದೆ ಅಂತ ಶಂಕೆ ಬಂದ್ರೆ ಹಾಗಲ್ಲ. ಸರ್ವಶಬ್ದಾನಾಂ ಭಗವತಿ ಅನ್ವಯ ಪ್ರತಿಜ್ಞಾತುಂ ಉಚಿತ. ಅದಕ್ಕಾಗಿ ಕೆಲವು ಕಡೆ ಶಾಸ್ತ್ರದ ಕೆಲವು ಶಬ್ದಗಳಿಂದ ರುದ್ರಾದಿಗಳು ಜಗಜ್ಜನ್ಮಾದಿ ಕಾರಣ ಅಂತ ಹೇಳಿರಬಹುದು. ಶಾಸ್ತ್ರವು ಬೇರೆಯವರನ್ನು ಜಗಜ್ಜನ್ಮಾದಿ ಕಾರಣ ಗುಣಪರಿಪೂರ್ಣ ಅಂತ ಹೇಳುತ್ತದೆ ಅಂತಂದ್ರೆ ಬೇರೆ ಯಾವ ಶಬ್ದಗಳಿಂದ ಜಗಜ್ಜನ್ಮಾದಿ ಕಾರಣತ್ವ ಗುಣಪೂರ್ಣತ್ವ ಹೇಳುತ್ತದೋ ಶಾಸ್ತ್ರ, ಆ ಎಲ್ಲ ಶಬ್ದಗಳು ಭಗವಂತನಲ್ಲೇ ಸಮನ್ವಯವಾಗುತ್ತವೆ. ರುದ್ರ, ಇಂದ್ರ, ಅಗ್ನಿ ಮೊದಲಾದ ಬೇಕಾದ ಶಬ್ದಗಳಿರಬಹುದು. ಆ ಶಬ್ದಗಳು ಹೇಳಿದ್ದಾರೆಂದು ಮಾತ್ರಕ್ಕೆ ಆ ರುದ್ರ ಇಂದ್ರಾದಿ ದೇವತೆಗಳೇ ಗುಣ ಪರಿಪೂರ್ಣರು ಜಗಜ್ಜನ್ಮಾದಿ ಕಾರಣರು ಅಲ್ಲ. ಯಾಕೆ? ಆ ಎಲ್ಲ ದೇವತೆಗಳನ್ನು ಹೇಳಿಕೊಡುವ ಶಬ್ದ ಭಗವಂತನಲ್ಲೇ ಸಮನ್ವಯವಾಗುತ್ತದೆ ಅಂತ ಹೇಳಬೇಕಾಗಿತ್ತು.
ಸರ್ವ ಶಬ್ದಾನ ಭಗವತಿ ಅನ್ವಯ ಪ್ರತಿಜ್ಞಾತು ಮುಚಿತ. ಅದರಿಂದ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲೇ ಆಗುತ್ತದೆ ಅಂತ ಪ್ರತಿಜ್ಞಾ ನಾವು ಈಗ ಮಾಡ್ತಾ ಇದ್ದೇವೆ. ನ ಕತಿಪಯ ಶಬ್ದಾನ ಇತಿ ಶೇಷ. ಕೆಲವು ಶಬ್ದಗಳ ಸಮನ್ವಯ ಮಾತ್ರ ಬ್ರಹ್ಮನಲ್ಲಿ ಅಂತ ಅರ್ಥ ಮಾಡಿಕೊಳ್ಳಬೇಡಿ. ಎಲ್ಲ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲೇ ಆಗುತ್ತೆ. ರುದ್ರ ಇಂದ್ರ ಚಂದ್ರ ವರುಣ ಅಗ್ನಿ ಪ್ರತಿಯೊಂದು ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲೇ ಆಗುತ್ತದೆ ಮುಖ್ಯ ವೃತ್ತಿಯಿಂದ. ಆದ್ದರಿಂದ ಸರ್ವ ಶಬ್ದ ಸಮನ್ವಯ ಪರಮಾತ್ಮನಲ್ಲಿ ಆಗೋದ್ರಿಂದ ಆ ಪರಮಾತ್ಮನೇ ಜಗಜ್ಜನ್ಮಾದಿ ಕಾರಣ, ಅವನೇ ಗುಣಪರಿಪೂರ್ಣ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಸರ್ವ ಶಬ್ದಗಳ ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇಷ್ಟೇ ಒಂದು ಪಾಯಿಂಟ್ ನೀವು ಗಟ್ಟಿಯಾಗಿ ನೆನಪಿಟ್ಟುಕೊಳ್ಳಿ. ಇಡೀ ಸಮನ್ವಯ ಅಧ್ಯಾಯ ಎಲ್ಲ ರೀತಿಯ ಸಕಲ ಶಬ್ದಗಳು ಬ್ರಹ್ಮನಲ್ಲೇ ಸಮನ್ವಯವಾಗುತ್ತದೆ. ಇದು ಆಚಾರ್ಯ ಹೇಳಿದ್ದು ತಾನೆ. ಯಾತಕ್ಕಪ್ಪ ಇದು ಯಾತಕ್ಕೆ ಅಂದರೆ ಪರಮಾತ್ಮ ಗುಣ ಪರಿಪೂರ್ಣ ಎಂಬುದು ಶಾಸ್ತ್ರ ಪ್ರಸಿದ್ಧ. ವೇದಾದಿ ಸಕಲ ಸಚ್ಚಾಸ್ತ್ರಗಳಿಂದ ಭಗವಂತನ ಗುಣಪೂರ್ಣತ್ವ ಇದು ಸಿದ್ಧವಾದ ವಿಚಾರ. ಹಾಗಾದರೆ ಭಗವಂತ ಗುಣ ಪರಿಪೂರ್ಣ ಅಂತ ಸಿದ್ಧವಾಗಬೇಕಾದರೆ ಸರ್ವ ಶಬ್ದಗಳು ಪರಮಾತ್ಮನನ್ನೇ ಮುಖ್ಯ ವೃತ್ತಿಯಿಂದ ಹೇಳುತ್ತವೆ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು. ಕೆಲವು ಶಬ್ದಗಳು ಮಾತ್ರ ಪರಮಾತ್ಮನಲ್ಲಿ ಸಮನ್ವಯವಾಗುತ್ತವೆ ಅಂದ್ರೆ ದೇವರಿಗೆ ಗುಣಪರಿಪೂರ್ಣತ್ವವೇ ಸಿದ್ಧವಾಗುವುದಿಲ್ಲ ಅಂತ ಅಭಿಪ್ರಾಯ. ಅದರ ವಿವರಣೆ ಎಲ್ಲ ಮುಂದೆ ಬರುತ್ತದೆ ನೋಡಿ. ಗುಣಪೂರ್ಣತ್ವೇ ಶಾಸ್ತ್ರಸ್ಯ ಪ್ರಮಾಣತೆಯ ಅಭಿಧಾನೇಪಿ. ಶಾಸ್ತ್ರವು ಪರಮಾತ್ಮನನ್ನ ಗುಣಪರಿಪೂರ್ಣ ಅಂತ ಹೇಳ್ತಾ ಇದೆ ಅಂದ್ರೆ ಸಂತೋಷ. ಶಾಸ್ತ್ರದಿಂದ ಪರಮಾತ್ಮನಿಗೆ ಗುಣಪರಿಪೂರ್ಣತ್ವ ಸಿದ್ಧವಾದ ಮಾತ್ರಕ್ಕೆ ಕುತಃ ಸರ್ವಶಬ್ದ ಸಮನ್ವಯ ಪ್ರತಿಜ್ಞಾತವ್ಯ. ಪರಮಾತ್ಮ ಶಾಸ್ತ್ರದಿಂದ ಗುಣಪರಿಪೂರ್ಣ ಅಂತಾದ ಮಾತ್ರಕ್ಕೆ ಸರ್ವಶಬ್ದಗಳ ಸಮನ್ವಯ ಯಾತಕ್ಕೆ ಪ್ರತಿಜ್ಞೆ ಮಾಡಬೇಕು? ನೀವೇನಂದ್ರೆ ಗುಣ ಸರ್ವಸ್ವ ಸಿದ್ಧಯೇ, ಗುಣಪರಿಪೂರ್ಣತ್ವ ಸಿದ್ಧಿಗಾಗಿ ಸರ್ವ ಶಬ್ದಗಳ ಸಮನ್ವಯ ಅಂತ ಯಾತಕ್ಕಂತೀರಿ? ಗುಣಪರಿಪೂರ್ಣತ್ವ ಹೇಳ್ಕೊಡ್ರಿ ಶಾಸ್ತ್ರದಿಂದ. ಪರಮಾತ್ಮ ಗುಣಪರಿಪೂರ್ಣನಾದ ಮಾತ್ರಕ್ಕೆ ಸರ್ವ ಶಬ್ದ ಸಮನ್ವಯ ಸಕಲ ಶಬ್ದ ವಾಚ್ಯ ಅಂತ ಯಾತಕ್ಕಾಗಬೇಕು? ಆ ಸರ್ವ ಶಬ್ದ ಸಮನ್ವಯದ ಪ್ರತಿಜ್ಞೆ ಯಾತಕ್ ಮಾಡಬೇಕು? ಇತ್ಯತಃ ಆಹ. ಅದಕ್ಕೆ ಆಚಾರ್ಯರು ಮುಂದಿನ ಅನುವ್ಯಾಖ್ಯಾನದಲ್ಲಿ ಉತ್ತರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅನುವ್ಯಾಖ್ಯಾನ ಶ್ಲೋಕ ಹೇಳಿ ಏನು? ಅನ್ವಯ ಸರ್ವ ಶಬ್ದಾನ ಗುಣ ಸರ್ವಸ್ವವೇದಕ. ಗೊತ್ತಾಯ್ತಲ್ಲ? ಹೇಳ್ತಾ ಇದ್ದಾರೆ ಅದನ್ನೇ. ಗುಣಪರಿಪೂರ್ಣತ್ವ ಇದು ಸಿದ್ಧವಾಗಬೇಕಾಗಿದೆ ಬ್ರಹ್ಮನಲ್ಲಿ. ಆ ಪರಮಾತ್ಮ ಗುಣಪರಿಪೂರ್ಣನಾದರೆ ಮಾತ್ರ ಅವನ ಜಿಜ್ಞಾಸ ಕೂಡುತ್ತದೆ. ಜಗಜ್ಜನ್ಮಾದಿ ಕಾರಣನಾದ್ದರಿಂದ ಅವನು ಗುಣಪರಿಪೂರ್ಣ. ಹೌದು. ಈ ಗುಣಪರಿಪೂರ್ಣತ್ವವನ್ನ ತಿಳಿಯೋದು ಹೇಗೆ? ಬ್ರಹ್ಮ ಗುಣಪರಿಪೂರ್ಣನಾಗಿದ್ದಾನೆ ಒಂದು ಯುಕ್ತಿ ಹೇಳಿದ್ರು ಹಿಂದೆ. ಜಗಜ್ಜನ್ಮಾದಿ ಕಾರಣನಾದ್ದರಿಂದ ಅವನು ಗುಣಪರಿಪೂರ್ಣ ಹೇಳಿದ್ರು, ಸಂತೋಷ. ಆದರೆ ಈ ಗುಣಪರಿಪೂರ್ಣತ್ವದ ಸಿದ್ಧಿ ಅಂದ್ರೆ ಗುಣಪರಿಪೂರ್ಣತ್ವದ ಜ್ಞಾನ ಯಾವಾಗ ಆಗೋದು ಅಂದ್ರೆ ಸರ್ವ ಶಬ್ದಗಳು ಪರಮಾತ್ಮನಲ್ಲಿ ಸಮನ್ವಯವಾಗುತ್ತವೆ ಅಂತ ತಿಳಿದಾಗ ಮಾತ್ರ. ಸರ್ವ ಶಬ್ದಗಳ ಸಮನ್ವಯ ಮಾಡೋದು ಆ ಗುಣಪರಿಪೂರ್ಣತ್ವದ ಸಿದ್ಧಿಗಾಗೇನೆ. ಆಚಾರ್ಯರು ಅನ್ವಯ ಸರ್ವ ಶಬ್ದಾನ ಗುಣ ಸರ್ವಸ್ವವೇದಕ. ಸರ್ವ ಶಬ್ದಾನ ಅನ್ವಯ, ಎಲ್ಲ ಶಬ್ದಗಳ ಅನ್ವಯ ಪರಬ್ರಹ್ಮನಲ್ಲಿ ಮಾಡೋದು ಯಾತಕ್ಕಾಗಿ? ಗುಣ ಸರ್ವಸ್ವವೇದಕ. ಆ ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಗುಣಪರಿಪೂರ್ಣತ್ವವನ್ನೇ ತಿಳಿಸಿಕೊಡುತ್ತದೆ ಅಂತ ಅಭಿಪ್ರಾಯ ಆ ಶ್ಲೋಕಕ್ಕೆ. ಸರಿ, ಟೀಕಾಕೃತ್ಪಾದರು ವಿವರಣೆ ಬರೀತಾರೆ ನೋಡಿ ಸುಧಾದಲ್ಲಿ. ಯತಃ ಸರ್ವಶಬ್ದಾನ ಅನ್ವಯ ಏವ ಗುಣ ಸರ್ವಸ್ವವೇದಕ ನ ಕತಿಪಯ ಶಬ್ದಾನ. ನೋಡಿ, ಈಗ ನಮಗೇನಾಗಬೇಕು? ಮುಖ್ಯವಾಗಿ ಗುಣಪೂರ್ಣತ್ವದ ಜ್ಞಾನ ಆಗಬೇಕಾಗಿ, ಪರಮಾತ್ಮ ಗುಣಪರಿಪೂರ್ಣ ಅಂತ ಜ್ಞಾನ ಆಗಬೇಕಾಗಿ. ಭಗವಂತನ ಗುಣಪರಿಪೂರ್ಣತ್ವದ ಜ್ಞಾನ ಆಗಬೇಕಾದ್ರೆ ಸರ್ವ ಶಬ್ದಗಳ ಸಮನ್ವಯ ಮಾಡಿದ್ರೇನೇ ಅದು ತಿಳಿಯುತ್ತದೆ. ಗುಣಪೂರ್ಣತ್ವ, ದೇವರ ಗುಣಪೂರ್ಣತ್ವ ಯಾವಾಗ ತಿಳಿಯುತ್ತದೆ?
ಪರಮಾತ್ಮ ಗುಣಪೂರ್ಣ ಅಂಬೋದು ಸ್ಪಷ್ಟವಾಗಿ ಯಾವಾಗ ತಿಳಿಯುತ್ತದೆ? ಸರ್ವ ಶಬ್ದಗಳ ಸಮನ್ವಯ ಮಾಡಿದಾಗ ಮಾತ್ರ. ಕೆಲವು ಶಬ್ದಗಳನ್ನು ಮಾತ್ರ ಸಮನ್ವಯ ಮಾಡಿದರೆ ಪರಮಾತ್ಮನ ಗುಣಪೂರ್ಣತ್ವ ತಿಳಿಯೋದಿಲ್ಲ. ಸರ್ವಶಬ್ದಾನಾಮನ್ವಯೇ ಏವ ಗುಣ ಸರ್ವಸ್ವ ವೇದಕ. ಎಲ್ಲ ಶಬ್ದಗಳ ಸಮನ್ವಯ ಮಾಡಿದಾಗ ಮಾತ್ರ ಗುಣಪೂರ್ಣತ್ವ ಸಿದ್ಧವಾಗುತ್ತದೆ, ಅದು ತಿಳಿಯುತ್ತದೆ. ನ ಕತಿಪಯ ಶಬ್ದಾನ ಸಮನ್ವಯ, ಕೆಲವು ಶಬ್ದಗಳ ಸಮನ್ವಯ ಮಾತ್ರ ಮಾಡಿದಾಗ ಅದು ತಿಳಿಯೋದಿಲ್ಲ. ಅತಃ ಅತಃ ಟೀಕರೆ ಬೈತ, ಆದ್ರಿಂದ ಏನಾಯ್ತು? ಅತಃ ಸರ್ವಶಾಸ್ತ್ರಾತ್ ಗುಣ ಸರ್ವಸ್ವ ಸಿದ್ಧಯೇ. ಸರ್ವಶಾಸ್ತ್ರಗಳಿಂದ ಪರಮಾತ್ಮನಿಗೆ ಗುಣ ಪರಿಪೂರ್ಣತ್ವ ಸಿದ್ಧಿ ಆಗಬೇಕಾದ್ರೆ ಸಯೇವ ಪ್ರತಿಜ್ಞಾತವ್ಯ ಇತಿ ಸಂಬಂಧ. ಆ ಸಕಲ ಶಬ್ದಗಳ ಸಮನ್ವಯ ಮಾಡುತ್ತೇವೆ ಎಂಬ ಪ್ರತಿಜ್ಞೆನೇ ಯುಕ್ತವಾದದ್ದು. ಸರಿಯಾಗಿ ಪೂರ್ಣವಾಗಿ ಗುಣ ಪರಿಪೂರ್ಣತ್ವ ಸಿದ್ಧಿ ಆಗಬೇಕಾದ್ರೆ, ಆ ಗುಣ ಸರ್ವಸ್ವದ ಜ್ಞಾನ ಆಗಬೇಕಾದ್ರೆ, ಪರಮಾತ್ಮ ಗುಣ ಪರಿಪೂರ್ಣ ಎಂಬ ಜ್ಞಾನ ಆಗಬೇಕಾದ್ರೆ ಸರ್ವ ಶಬ್ದಗಳ ಸಮನ್ವಯ ಮಾಡಿದಾಗ ಮಾತ್ರ ಆಗುತ್ತದೆ. ಸರ್ವ ಶಬ್ದಗಳ ಸಮನ್ವಯ ಗುಣ ಪರಿಪೂರ್ಣತ್ವದ ಸಿದ್ಧಿಗಾಗಿ ಅತ್ಯಂತ ಅವಶ್ಯಕ. ಆದ್ದರಿಂದ ಆ ಸರ್ವ ಶಬ್ದಗಳ ಸಮನ್ವಯ ಪ್ರತಿಜ್ಞೆ ಮಾಡಿದ್ದು ಅತ್ಯಂತ ಯುಕ್ತವೇ ಅಂದ್ರು. ಅನ್ಯಥಾ ಒಂದು ವೇಳೆ ಎಲ್ಲ ಶಬ್ದಗಳ ಸಮನ್ವಯದ ಪ್ರತಿಜ್ಞೆ ನಾವು ಮಾಡದೆ ಹೋದರೆ, ಬ್ರಹ್ಮನಲ್ಲಿ ಕೆಲವು ಶಬ್ದಗಳ ಸಮನ್ವಯ ಮಾತ್ರ ಆಗುತ್ತದೆ, ಎಲ್ಲ ಶಬ್ದಗಳ ಸಮನ್ವಯ ಆಗೋದಿಲ್ಲ ಅಂತ ಆಗಿಬಿಟ್ರೆ, ಅನ್ಯಥಾ ಯಸ್ಯೈವ ಶಬ್ದಸ್ಯ ಸಮನ್ವಯ ನ ಪ್ರತಿಜ್ಞಾಯತೆ ತದರ್ಥ ಗುಣ ಭಗವತಿ ನ ಸಿದ್ಧೇತ್. ಈಗ ನೋಡಿ ಏನಾಗುತ್ತದೆ? ಸರ್ವ ಶಬ್ದಗಳ ಸಮನ್ವಯ ಮಾಡದೆ ಹೋದರೆ ಏನಾಗುತ್ತದೆ? ಈಗ ಕೆಲವು ಶಬ್ದಗಳ ಸಮನ್ವಯವನ್ನು ಮಾತ್ರ ಮಾಡ್ತೇವೆ. ಹಾಗಾದ್ರೆ ಕೆಲವು ಶಬ್ದಗಳ ಸಮನ್ವಯ ದೇವರಲ್ಲಿ ಮಾಡಲಿಲ್ಲ ಅಂತ ಇಟ್ಟುಕೊಳ್ಳಿ. ದೇವರಲ್ಲಿ ಆ ಕೆಲವು ಶಬ್ದಗಳ ಸಮನ್ವಯ ನಾವು ಪ್ರತಿಜ್ಞಾ ಮಾಡದೆ ಹೋದರೆ ಈ ಶಬ್ದ ಪರಮಾತ್ಮನಲ್ಲಿ ಸಮನ್ವಯವಾಗೋದಿಲ್ಲ ಅಂತ ಆಗಿಬಿಟ್ರೆ, ಹಾಗಾದ್ರೆ ಆ ಶಬ್ದದಿಂದ ಹೇಳುವ ಗುಣ ಪರಮಾತ್ಮನಲ್ಲಿ ಇಲ್ಲ ಅಂತಾಯ್ತು. ಹಾಗಾದ್ರೆ ಎಲ್ಲ ಗುಣಗಳು ಉಂಟು, ಗುಣ ಸರ್ವಸ್ವ ಗುಣಪೂರ್ಣತ್ವ ದೇವರಿಗೆ ಮತ್ತೆ ಸಿದ್ಧವಾಗೋದಿಲ್ಲ ಅಂತ ಅಭಿಪ್ರಾಯ. ನಿಮಗೆ ತಿಳಿಯೋದಕ್ಕೆ ಒಂದು ದೃಷ್ಟಾಂತ ಹೇಳ್ತೀನಿ. ಒಂದು ವೇಳೆ ಇಂದ್ರ ಶಬ್ದ ಪರಮಾತ್ಮನಲ್ಲಿ ಸಮನ್ವಯವಾಗೋದಿಲ್ಲ ಅಂತ ಇಟ್ಕೊಳ್ಳಿ. ಇಂದ್ರ ಅಂದ್ರೆ ಈ ದೇವೇಂದ್ರ, ಪುರಂದರ ಇಷ್ಟೇ ಅರ್ಥ ಮಾಡಿಬಿಟ್ರೆ, ಇಂದ್ರ ಅಂದ್ರೆ ವಿಷ್ಣು ಅಲ್ಲ ಅಂತ ಆಗಿಬಿಟ್ರೆ, ಹಾಗಾದ್ರೆ ಇಂದ್ರ ಶಬ್ದದ ಸಮನ್ವಯ ಬ್ರಹ್ಮನಲ್ಲಿ ಆಗೋದಿಲ್ಲ ಅಂದ್ಬಿಟ್ರೆ ಇಂದ್ರ ಶಬ್ದದ ಅರ್ಥ ಏನು? ಪರಮೈಶ್ವರ್ಯ. ಹಾಗಾದ್ರೆ ಪರಮೈಶ್ವರ್ಯ ಎಂಬ ಗುಣ ದೇವರಲ್ಲಿ ಸಿದ್ಧವಾಗಲಿಲ್ಲ. ಹಾಗಾದ್ರೆ ಪರಮೈಶ್ವರ್ಯ ಎಂಬ ಗುಣ ಸಿದ್ಧವಾಗಲಿಲ್ಲ. ವರುಣ ಶಬ್ದದ ಸಮನ್ವಯ ಮಾಡದೆ ಹೋದರೆ ವರುಣ ಶಬ್ದದ ಅರ್ಥ ಆ ಗುಣ ದೇವರಲ್ಲಿ ಸಿದ್ಧವಾಗಲಿಲ್ಲ. ಅಗ್ನಿ, ಇಂದ್ರ, ಚಂದ್ರ ಎಲ್ಲರೂ ಹೀಗೆ. ಯಾವ ಶಬ್ದಗಳ ಸಮನ್ವಯ ನಾವು ದೇವರಲ್ಲಿ ಮಾಡೋದಿಲ್ವೋ ಆ ಶಬ್ದದ ಅರ್ಥ ಪರಮಾತ್ಮನಲ್ಲಿ ಸಿದ್ಧವಾಗಲಿಲ್ಲ. ಆ ಶಬ್ದದಿಂದ ಬರುವ ಗುಣ ದೇವರಲ್ಲಿ ಸಿದ್ಧವಾಗಲಿಲ್ಲ. ಹಾಗಾದ್ರೆ ಸಕಲ ಗುಣ ಪರಿಪೂರ್ಣತ್ವ ಬ್ರಹ್ಮನಲ್ಲಿ ಸಿದ್ಧವಾಗುವುದಿಲ್ಲ. ಹಾಗಾದ್ರೆ ಸಕಲ ಗುಣ ಪರಿಪೂರ್ಣತ್ವ ಬ್ರಹ್ಮನಲ್ಲಿ ಸಿದ್ಧವಾಗಬೇಕಾದ್ರೆ, ಬ್ರಹ್ಮನಲ್ಲಿ ಸಕಲ ಗುಣ ಪರಿಪೂರ್ಣತ್ವ ಸಿದ್ಧವಾಗಬೇಕಾದ್ರೆ ಸರ್ವ ಶಬ್ದಗಳ ಸಮನ್ವಯವನ್ನು ಮಾಡಲೇಬೇಕು ಎಂಬ ಅಭಿಪ್ರಾಯ. ಯಸ್ಯೈವ ಶಬ್ದಸ್ಯ, ಯಾವ ಶಬ್ದದ ಸಮನ್ವಯ ನ ಪ್ರತಿಜ್ಞಾಯತೆ, ಯಾವ ಶಬ್ದದ ಸಮನ್ವಯ ನಾವು ಪ್ರತಿಜ್ಞೆ ಮಾಡೋದಿಲ್ವೋ ತದರ್ಥ, ಅಂತಹ ಶಬ್ದದ ಅರ್ಥವಾದ ಗುಣ, ತದರ್ಥ ಗುಣ ಭಗವತಿ ನ ಸಿದ್ಧೇ, ಪರಮಾತ್ಮನಲ್ಲಿ ಆ ಶಬ್ದದ ಗುಣ ಎಂಬುದು ಸಿದ್ಧವಾಗುವುದಿಲ್ಲ. ಹಾಗಾದ್ರೆ ಆ ಶಬ್ದದ ಗುಣ, ಆ ಶಬ್ದದ ಅರ್ಥ, ಇಂದ್ರ ಶಬ್ದದ ಅರ್ಥ, ಇಂದ್ರ ಶಬ್ದ ಪರಮಾತ್ಮನಲ್ಲಿ ಸಮನ್ವಯ ಮಾಡದೆ ಹೋದ್ರೆ ಇಂದ್ರ ಶಬ್ದದ ಅರ್ಥ ಪರಮೈಶ್ವರ್ಯ ಎಂಬ ಗುಣ ದೇವರಲ್ಲಿ ಸಿದ್ಧವಾಗುವುದಿಲ್ಲ. ಹಾಗಾದ್ರೆ ಆ ಪರಮೈಶ್ವರ್ಯ ಎಂಬ ಗುಣ ಬೇರೆಯವರಲ್ಲಿ ಬಂತು. ಪರಮಾತ್ಮನ ಲಕ್ಷಣ ಅನೇಕ ಗುಣಗಳಲ್ಲಿ ಪರಮೈಶ್ವರ್ಯ ಎಂಬುದು ಒಂದು ಗುಣ. ಆ ಪರಮಾತ್ಮನ ಲಕ್ಷಣ ಪರಮೈಶ್ವರ್ಯ ಎಂಬುದು ಬೇರೆಯವರಲ್ಲಿ ಬಂತು. ಪರಮಾತ್ಮನ ಲಕ್ಷಣಕ್ಕೆ ಅತಿವ್ಯಾಪ್ತಿ ಬಂತು ಅಂತ ಆಗುತ್ತದೆ. ನ ಸಿದ್ಧೇ, ಆದ್ರಿಂದ ಅತಿವ್ಯಾಪ್ತಿಶ್ಚ ಸ್ಯಾತ್, ಅತಿವ್ಯಾಪ್ತಿ ಬರುತ್ತದೆ. ಗುಣ ಪರಿಪೂರ್ಣತ್ವ ಭಗವಂತನ ಲಕ್ಷಣ,
ಪರಮೈಶ್ವರ್ಯಾದಿ ಮೊದಲಾದ ಗುಣಗಳು ಬೇರೆ ಕಡೆ ಬರ್ತವೆ ಅಂದ್ರೆ ಹಾಗಾದ್ರೆ ಪರಮಾತ್ಮನ ಲಕ್ಷಣ ಬೇರೆಯವರಿಗೆ ಬಂತು, ಅತಿವ್ಯಾಪ್ತಿ ದೋಷ ಬಂತು ಅಂತ ಆಗುತ್ತದೆ. ಪರಮಾತ್ಮನಿಗೆ ಆ ಶಬ್ದದ ಗುಣ ಅರ್ಥಗಳು ಬರಲಿಲ್ಲ ಅಂತ ಆಗುತ್ತದೆ. ಆದ್ದರಿಂದ ಸರ್ವ ಶಬ್ದಗಳ ಸಮನ್ವಯ ಗುಣ ಪರಿಪೂರ್ಣತ್ವ ಸಿದ್ಧಿಗಾಗಿ ಅನಿವಾರ್ಯ ಅಂತ ಅಭಿಪ್ರಾಯ. ಅದನ್ನೇ ಬರೀತಾರೆ. ಪ್ರತಿಜ್ಞಾತೆ ಚ ಸಮನ್ವಯ ಸೂತ್ರೇಣ ಸಕಲ ಶಬ್ದ ಸಮನ್ವಯೇ. ಹಾಗಾದ್ರೆ 4ನೇ ಸೂತ್ರ ಓಂ ತತ್ವ ಸಮನ್ವಯಾತ್ ಓಂ ಎಂಬ ಈ ಸೂತ್ರದಲ್ಲಿ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಪ್ರತಿಜ್ಞಾ ಮಾಡಿದಾಗ ತತ್ಪ್ರಪಂಚನಂ, ಆ ಸರ್ವ ಶಬ್ದಗಳ ಸಮನ್ವಯದ ವಿವರಣೆ ಮಾಡತಕ್ಕಂಥದ್ದು ಸೂತ್ರಕಾರಸ್ಯ ಕಥಮ ಅಸಂಗತಂ ಭವತಿ ಇತಿ. ಸೂತ್ರಕಾರರಿಗೆ ಅಸಂಗತಿ ದೋಷ ಎಲ್ಲದರೆ? ಸೂತ್ರಕಾರ ಏನು ಹೇಳಿದ್ದಾರೆ? ಸರ್ವ ಶಬ್ದಗಳ ಸಮನ್ವಯ. ಯಾತಕ್ಕೆ ಸರ್ವ ಶಬ್ದಗಳ ಸಮನ್ವಯ ಮಾಡ್ತಾರ್ರಿ? ಸಂಬಂಧ ಇಲ್ಲ. ಸೂತ್ರಕಾರರು ಅಸಂಗತವಾದ ಸರ್ವ ಶಬ್ದಗಳ ಸಮನ್ವಯದ ವಿಚಾರ ಯಾತಕ್ಕೆ ಮಾಡ್ತಾರೆ ಅಂತ ಅನಬೇಡಿ. ಸೂತ್ರಕಾರರು ಸರ್ವ ಶಬ್ದಗಳ ಸಮನ್ವಯ ಮಾಡಿದ್ದು ಅತ್ಯಂತ ಸಂಗತ, ಅತ್ಯಂತ ಯುಕ್ತ. ಯಾಕೆ? ಸರ್ವ ಶಬ್ದಗಳ ಸಮನ್ವಯ ಮಾಡದೆ ಹೋದರೆ ಪರಮಾತ್ಮನಲ್ಲಿ ಗುಣಪೂರ್ಣತ್ವವೇ ಸಿದ್ಧವಾಗುವುದಿಲ್ಲ. ಗುಣಪೂರ್ಣತ್ವದ ಸಿದ್ಧಿಗಾಗಿ ವೇದವ್ಯಾಸರು ಸೂತ್ರಕಾರರು ಸರ್ವ ಶಬ್ದಗಳ ಸಮನ್ವಯ ಮಾಡಿದ್ದು ಅತ್ಯಂತ ಯುಕ್ತ, ಸಂಗತ, ಅಸಂಗತವಲ್ಲ. ಕಥಮ ಅಸಂಗತಂ ಭವತೀತಿ ಅಂತ ಹೇಳ್ದಂಗಾಯ್ತು. ಇದಾದ ಮೇಲೆ ಏತೇನ ಮುಖ್ಯ ವೃತ್ತಿರಪಿ ಸಂಗತ ದ್ರಷ್ಟವ್ಯ, ಈ ರೀತಿ ಹೇಳೋದ್ರಿಂದ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಆಗುತ್ತದೆ ಅಂತ ಹೇಳಿದ್ದು ಕೂಡ ಅತ್ಯಂತ ಯುಕ್ತವೇ. ಮುಖ್ಯ ವೃತ್ತಿಯಿಂದ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಹೇಳಿದ್ದು ಅತ್ಯಂತ ಯುಕ್ತವೇ. ಯಾಕೆ? ತಸ್ಯಾಹ ಅಪಿ ಸಮನ್ವಯ ಸೂತ್ರೇ ಪ್ರತಿಜ್ಞಾತವ್ಯತ್ವ. ಇದನ್ನ ತಿಳಿಸಿಕೊಡ್ತಾ ಇದ್ದ. ಮುಖ್ಯ ವೃತ್ತಿಯಿಂದಲೇನೆ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಎಂಬುದು ತಿಳಿಯಬೇಕು. ಅದನ್ನು ತಿಳಿಯದೆ ಹೋದರೆ ಆ ಸಮನ್ವಯ ಸೂತ್ರದಲ್ಲಿ ಅದರ ಪ್ರತಿಜ್ಞಾ ಇದು ಅತ್ಯಂತ ಕರ್ತವ್ಯವಾಗಿದೆ ಅಂತ ಅಭಿಪ್ರಾಯ. ಅಂದ್ರೆ ಶಬ್ದಗಳ ಸಮನ್ವಯ ಅಂದ್ರೆ ಯಾವುದೋ ಅಮುಖ್ಯ ವೃತ್ತಿಯಿಂದ ಶಬ್ದಗಳ ಸಮನ್ವಯ ಅಂತ ತಿಳ್ಕೋಬೇಡಿ. ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಆ ಸಮನ್ವಯವು ಕೂಡ ಮುಖ್ಯ ವೃತ್ತಿಯಿಂದ ಸರ್ವ ಶಬ್ದಗಳ ಸಮನ್ವಯ ಎಂಬುದೇ ಪ್ರತಿಜ್ಞೆ ಮಾಡಿದ್ದಾರೆ. ಒಂದು ವೇಳೆ ಅಮುಖ್ಯ ವೃತ್ತವು ಸರ್ವ ಶಬ್ದಗಳ ಸಮನ್ವಯ ಮಾಡಬಹುದು ಬ್ರಹ್ಮನಲ್ಲಿ, ಅದು ಕೇವಲ ಅಮುಖ್ಯ ವೃತ್ತಿಯಿಂದ ಅಂತ ಆಗಿಬಿಟ್ರೆ, ಅಮುಖ್ಯ ವೃತ್ತಿಯಿಂದ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಅಂತ ಅಂದುಬಿಟ್ರೆ ತದಭಿಧೇಯ ಗುಣ ಅಲಾಭ ಪ್ರಸಂಗಾತ್. ಅಮುಖ್ಯ ವೃತ್ತಿಯಿಂದ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಮಾಡಿಬಿಟ್ರೆ ಆ ಶಬ್ದದಿಂದ ವಾಚ್ಯವಾದ ಮುಖ್ಯವಾದ ಗುಣ ಮತ್ತೆ ದೇವರಲ್ಲಿ ಸಿದ್ಧವಾಗುವುದಿಲ್ಲ. ಅಮುಖ್ಯ ವೃತ್ತವು ಅಮುಖ್ಯ ವೃತ್ತಿಯಿಂದ ಶಬ್ದಗಳ ಸಮನ್ವಯ ಮಾಡುತ್ತೇವೆ ಹೊರತು ಮುಖ್ಯ ವೃತ್ತಿಯಿಂದ ಅಲ್ಲ ಅಂತ ಆಗಿಬಿಟ್ರೆ ತದಭಿಧೇಯ ಗುಣ ಅಲಾಭ ಪ್ರಸಂಗ, ಆ ಶಬ್ದದಿಂದ ವಾಚ್ಯವಾದ ಗುಣ ಎಂಬುದು ದೇವರಲ್ಲಿ ಬರೋದಿಲ್ಲ ಅಂತ ಆಗುತ್ತದೆ. ಪ್ರತಿಯೊಂದು ಶಬ್ದದಿಂದ ವಾಚ್ಯವಾದ ಆಯಾ ಶಬ್ದಗಳ ಗುಣ ಪರಮಾತ್ಮನಲ್ಲಿ ಬರಬೇಕಾದ್ರೆ ಮುಖ್ಯ ವೃತ್ತಿಯಿಂದಲೇನೆ ಸರ್ವ ಶಬ್ದಗಳ ಸಮನ್ವಯ ಪರಮಾತ್ಮನಲ್ಲಿ ಮಾಡಬೇಕು. ಒಂದು ಅಭಿಧೇಯೇ ಅತಿವ್ಯಾಪ್ತಿ ಪ್ರಸಂಗಾಚ್ಚ. ಮುಖ್ಯ ವೃತ್ತಿಯಿಂದ ಶಬ್ದಗಳ ಸಮನ್ವಯ ದೇವರಲ್ಲಿ ಮಾಡದೆ ಹೋದ್ರೆ ಹಾಗಾದ್ರೆ ಆ ಶಬ್ದದ ನಿಜವಾದ ಅರ್ಥ ಅಭಿಧೇಯ, ಆ ಶಬ್ದದಿಂದ ವಾಚ್ಯವಾದ ಅರ್ಥ ಗುಣ ದೇವರಲ್ಲಿ ಬರೋದಿಲ್ಲ. ಹಾಗಾದ್ರೆ ಆ ಶಬ್ದದ ಅಭಿಧೇಯ ಮುಖ್ಯಾರ್ಥ ಬೇರೆ ವ್ಯಕ್ತಿ ಬೇರೆ ಪದಾರ್ಥ ಉಂಟು ಅಂತ ಆದ್ರೆ ಒಂದು ಶಬ್ದದ ಮುಖ್ಯಾರ್ಥ ಪರಮಾತ್ಮ ಅಲ್ಲ ಅಂತ ಆದ್ರೆ ಹಾಗಾದ್ರೆ ಆ ಶಬ್ದದ ಮುಖ್ಯಾರ್ಥ ಬೇರೆಯವರು, ಹಾಗಾದ್ರೆ ಆ ಶಬ್ದದಿಂದ ವಾಚ್ಯವಾದ ಗುಣ ಬೇರೆಯವರಲ್ಲಿ ಬಂತು. ಮತ್ತೆ ಪರಮಾತ್ಮನ ಗುಣ ಬೇರೆ ಕಡೆ ಬರೋದರಿಂದ ಅತಿವ್ಯಾಪ್ತಿ ಎಂಬ ದೋಷ ಬರೋದೇನೆ, ಅತಿವ್ಯಾಪ್ತಿ ಎಂಬ ದೋಷ ಬರುತ್ತದೆ. ಅಂದ್ರೆ ಆ ಶಬ್ದದ ಗುಣವುಳ್ಳ ವ್ಯಕ್ತಿಯಲ್ಲಿ, ಆ ಶಬ್ದದ ಅರ್ಥವುಳ್ಳ ವ್ಯಕ್ತಿಯಲ್ಲಿ ಅಭಿಧೇಯ ಅತಿವ್ಯಾಪ್ತಿ ಪ್ರಸಂಗಾಚ್ಚ. ಇತರ ವಸ್ತುವಿನಲ್ಲಿ ಬ್ರಹ್ಮನ ಲಕ್ಷಣ ಬಂದು ಅತಿವ್ಯಾಪ್ತಿ ಎಂಬ ದೋಷ ಬಂದೀತು ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತೋ ಇಲ್ಲಿ? ಇಷ್ಟು ಒಂದು. ಇದರ ಮೇಲೆ ಮತ್ತೆ ಪ್ರಶ್ನೆ ಉತ್ತರ ಏನು?
ಏವಂ ಅಸಂಗತಿಂ ಪರಿಹೃತ್ಯ, ಸರ್ವ ಶಬ್ದಗಳ ಸಮನ್ವಯ ಯಾತಕ್ಕೆ ಮಾಡ್ತಾ ಇದ್ದೇವೆ, ಅದಕ್ಕೆ ಸರಿಯಾದ ಸಂಗತಿಯನ್ನು ಇಷ್ಟೊತ್ತು ಹೇಳಿ, ಸರ್ವ ಶಬ್ದಗಳ ಸಮನ್ವಯ ಮಾಡದೆ ಹೋದರೆ ಗುಣಪೂರ್ಣತ್ವವೇ ಸಿದ್ಧವಾಗೋದಿಲ್ಲ. ಮುಖ್ಯ ವೃತ್ತಿಯಿಂದ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಅತ್ಯಂತ ಅವಶ್ಯಕ, ಗುಣಪರಿಪೂರ್ಣತ್ವ ಸಿದ್ಧಿಗಾಗಿ ಅಂತ ತಿಳಿಸಿ, ಇನ್ನು ಯದುಕ್ತಂ ಪರೇಣ ಪರಕೀಯ ಕೆಲವರು ಹಿಂಗೆ ಹೇಳಿದ್ದಾರೆ. ಮತ್ತೆ ಪರಕೀಯರು ಏನು, ನ ಪರಮೇಶ್ವರ ಶೈವ ಸರ್ವಶಬ್ದ ಮುಖ್ಯಾರ್ಥತ್ವಂ ಯುಕ್ತಂ. ಸರ್ವ ಶಬ್ದಗಳ ಸಮನ್ವಯ ಮಾಡಿಕೊಡ್ರಿ, ಆದ್ರೆ ಸರ್ವ ಶಬ್ದದ ಮುಖ್ಯಾರ್ಥ ಬ್ರಹ್ಮ ಅಂತ ಅನಬೇಡಿ. ಮತ್ತೆ ಪ್ರಶ್ನೆ, ಸರ್ವ ಶಬ್ದದಿಂದ ಮುಖ್ಯ ವೃತ್ತಿಯಿಂದಲೂ ಅವನು ವಾಚ್ಯ ಅಂತ ಆಗೋದಿಲ್ಲ. ಯಾಕೆ? ಯೋಗಸ್ಯ ಪರಮೇಶ್ವರೇ ಇವ ಅನ್ಯತ್ರಾಪಿ ಸಂಭವಾತ್. ಸರ್ವ ಶಬ್ದಗಳ ಸಮನ್ವಯ ಮಾಡಿಕೊಡ್ರಿ, ಮುಖ್ಯ ವೃತ್ತಿಯಿಂದ ಏನಲ್ಲ, ಯೌಗಿಕವಾಗಿ ಸರ್ವ ಶಬ್ದಗಳ ಸಮನ್ವಯ ಹೇಳಬಹುದು. ಈ ಯೌಗಿಕವಾದ ಸರ್ವ ಶಬ್ದಗಳ ಸಮನ್ವಯ ಎಂಬುದು ಬೇರೆ ಕಡೆನೂ ಮಾಡಬಹುದ್ರಿ. ಯೋಗ ವೃತ್ತಿಯಿಂದ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ಏನೋ ಮಾಡೋಣ, ಮುಖ್ಯ ವೃತ್ತಿಯಿಂದ ಬ್ರಹ್ಮ ಸರ್ವ ಶಬ್ದ ವಾಚ್ಯ ಅಲ್ಲ ಎಂಬುದಾದ್ರೆ, ಯೋಗ ವೃತ್ತಿಯಿಂದ ಬೇರೆಯವರು ಕೂಡ ಸರ್ವ ಶಬ್ದ ವಾಚ್ಯರಾಗಿದ್ದಾರೆ ಅಂತ ತಿಳಿಯಬಹುದು. ಯಾಕೆ? ಈಶ್ವರೇ ರೂಢೇ ಅಭಾವೇನ ಅನ್ಯತ್ರ ತದಾಧಿಕ್ಯಾತ. ನೋಡಿ, ಯೌಗಿಕವಾಗಿ ಸರ್ವ ಶಬ್ದಗಳ ಸಮನ್ವಯ ಬ್ರಹ್ಮನಲ್ಲಿ ನೀವು ಮಾಡಿದ್ರಿ, ಆದ್ರೆ ಆ ಶಬ್ದಗಳಿಗೆ ರೂಢಿ ಬೇರೆ ಕಡೆ ಇದೆ. ಯೋಗಕ್ಕಿಂತಲೂ ರೂಢಿನೇ ಪ್ರಬಲ, ಯೋಗಕ್ಕಿಂತಲೂ ರೂಢಿನೇ ಅಧಿಕವಾದದ್ದು. ಬೇರೆ ಕಡೆ ಶಬ್ದಗಳಿಗೆ ರೂಢಿ, ನಿಮ್ಮ ಪರಮಾತ್ಮನಲ್ಲಿ ಶಬ್ದಗಳಿಗೆ ಯೋಗ. ಅಮುಖ್ಯ ವೃತ್ತಿ ಆಯಿತು ನಿಮ್ಮದು, ಮುಖ್ಯ ವೃತ್ತಿ ಬೇರೆ ಕಡೆನೆ. ಆದ್ದರಿಂದ ತತ್ರ ಯೋಗಸ್ಯ ಉಭಯತ್ರ ಸಾಮ್ಯಂ. ಬ್ರಹ್ಮ ಎಲ್ಲ ಶಬ್ದಗಳ ಯೌಗಿಕಾರ್ಥ ಅಂದ್ರೆ ಯೌಗಿಕಾರ್ಥ ಬ್ರಹ್ಮ ಮಾತ್ರ ಅಲ್ಲ, ಬೇರೆ ವ್ಯಕ್ತಿಗಳು ಬೇರೆ ಪದಾರ್ಥಗಳು ಯೌಗಿಕವಾದ ಅರ್ಥವಾಗುತ್ತವೆ. ಯೋಗ ವೃತ್ತಿಯಿಂದ ಬೇರೆಯವರಲ್ಲಿಯೂ ಕೂಡ ಶಬ್ದಗಳ ಸಮನ್ವಯ ಮಾಡಬಹುದು. ಯೋಗ ಎಂಬುದು ಎರಡು ಕಡೆಗೂ ಸಮಾನ, ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಪ್ರತಿಯೊಂದು ಶಬ್ದಗಳಿಗೆ ಯೋಗ, ಇದು ಎರಡು ಕಡೆಗೂ ಸಮಾನ ಅಂತಂದರೆ ತಾವನ್ ನಿರಾಕರೋತಿ. ಈ ವಿಚಾರವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಶಬ್ದೇತಿ ನೋಡಿ, ಯೋಗವೂ ಕೂಡ ಪರಮಾತ್ಮನಲ್ಲೇನೆ ಮುಖ್ಯವಾಗಿ ಇದೆ. ಯೌಗಿಕವಾಗಿ ಶಬ್ದಗಳ ಸಮನ್ವಯ ಅಂದ್ರೇನು? ಆ ಶಬ್ದದ ಅರ್ಥ ಮುಖ್ಯವಾಗಿ ಪರಮಾತ್ಮನಲ್ಲಿ ಬರಬೇಕು. ಯಾವುದೇ ಒಂದು ಶಬ್ದದ ಅರ್ಥ ಪರಮಾತ್ಮನಲ್ಲೇ ಮುಖ್ಯವಾಗಿ ಬರುತ್ತದೆ. ಪ್ರವೃತ್ತಿ ನಿಮಿತ್ತ ಅಂತ ಕರೀತಾರೆ. ಈ ಶಬ್ದದಿಂದ ಇಂತಹ ಪದಾರ್ಥವನ್ನು ಕರೆಯಬೇಕು ಅಂಬೋದಕ್ಕೆ ಕಾರಣವಾದ ಧರ್ಮ, ಅದು ಪ್ರವೃತ್ತಿ ನಿಮಿತ್ತ. ಪ್ರತಿಯೊಂದು ಶಬ್ದದ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಪರಮಾತ್ಮನಲ್ಲೇ ಉಂಟು. ಆದ್ದರಿಂದ ಮುಖ್ಯವಾಗಿ ಯೌಗಿಕವಾಗಿ ಮಹಾಯೋಗ ಅದು ಪರಮಾತ್ಮನಲ್ಲೇ ಇದೆ ಎಂಬ ವಿಚಾರವನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಶಬ್ದ ಆ ಶ್ಲೋಕ ಹೇಳಿ ಮುಂದೆ ವಿಷಯ ತಿಳಿಯೋಣ. ಶಬ್ದ ಪ್ರವೃತ್ತಿ ಹೇತೂನಾ ತಸ್ಮಿನ್ ಮುಖ್ಯ ಸಮನ್ವಯಾತ್. ಪ್ರತಿಯೊಂದು ಶಬ್ದಗಳ ಪ್ರವೃತ್ತಿ ನಿಮಿತ್ತ ಮುಖ್ಯವಾಗಿ ಪರಮಾತ್ಮನಲ್ಲಿಯೇ ಸಮನ್ವಯವಾಗುತ್ತದೆ. ಆದ್ದರಿಂದ ಯೋಗ ಇದು ಎರಡು ಕಡೆಗೂ ಸಮಾನ ಅಂತೆಲ್ಲ ಹೇಳಬೇಡಿ ಎಂಬ ವಿಚಾರವನ್ನು ಹೇಳ್ತಾರೆ. ಈ ಶ್ಲೋಕದ ಟೀಕೆಯನ್ನು ಮತ್ತೆ ಮುಂದೆ ಸೋಮವಾರದ ಪಾಠದಿಂದ ಚಿಂತನೆ ಮಾಡೋಣ ಅಂತ ಹೇಳ್ತಾ, ನಾಳೆಯೂ ಕೂಡ ನಮ್ಮ ಪಾಠ ಆನ್ಲೈನ್ ಮುಖಾಂತರವೇ ಇರುತ್ತದೆ. ಮೈಸೂರಿಗೆ ಹೋಗಬೇಕಾಗಿದೆ, ಆದ್ದರಿಂದ ನಾಳೆಯೂ ಕೂಡ ನಮ್ಮ ತತ್ವ ಪ್ರಕಾಶಿಕ ಪಾಠ ಆನ್ಲೈನ್ ಮುಖಾಂತರವೇ ಇರುತ್ತದೆ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ನಾಡದ್ದು ಭಾನುವಾರ ಆಚಾರ್ಯರ ಪಾಠ ಮಠದಲ್ಲಿ ನೇರವಾಗಿ ಇದ್ದರೆ ನಮ್ಮ ಪಾಠವು ನೇರವಾಗಿ, ಇಲ್ಲಾಂದ್ರೆ ಆನ್ಲೈನ್ ಮುಖಾಂತರ. ನಾಳೆ ಶನಿವಾರ ಅಂತೂ ನಮ್ಮ ಪಾಠ ಆನ್ಲೈನ್ ಮುಖಾಂತರವೇ ಉಂಟು ಅಂತ ತಿಳಿಸ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.